ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಅಹೋರಾತ್ರಿ ಪ್ರತಿಭಟನೆ. ಕಿತ್ತೂರು ನಾಡಿನ ಕೇಸರಿ ಕಲೆಗಳ ಆಕ್ರೋಶ. ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ರಾಜ್ಯ ಬಿಜೆಪಿ ನಡೆಸುತ್ತಿರುವ ಅಹೋರಾತ್ರಿ ಪ್ರತಿಭಟನೆ ಇದೀಗ ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಒಗ್ಗಟ್ಟಾಗಿ ಹೋರಾಟ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೌದು, ವಾಲ್ಮೀಕಿ ಹಗರಣದ ಆರೋಪ ಹೊತ್ತಿರುವ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ರಾಜ್ಯ ಬಿಜೆಪಿ ಘಟಕ ಅಹೋರಾತ್ರಿ ಪ್ರತಿಭಟನೆ ನಡೆಸುತ್ತಿದೆ. ಇದರ ಭಾಗವಾಗಿ ಬೆಳಗಾವಿ ಜಿಲ್ಲೆಯ ವಿವಿಧ ಕ್ಷೇತ್ರಗಳ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರ ನೇತೃತ್ವದಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ಇಂದು ಬೆಳಗಾವಿ ಗ್ರಾಮೀಣ ಬಿಜೆಪಿ ಘಟಕದ ಜಿಲ್ಲಾಧ್ಯಕ್ಷರಾದ ಸುಭಾಷ್ ಪಾಟೀಲ್, ಮಾಜಿ ಶಾಸಕರಾದ ದೊಡ್ಡಗೌಡರು, ವಿರೂಪಾಕ್ಷ ಮಾಮಣಿ, ಸದಾನಂದ ಪಾಟೀಲ್, ಮುರುಗೇಂದ್ರ ಪಾಟೀಲ್, ಮಲ್ಲಣ್ಣ ಯಾದವಾಡ್, ಲಕ್ಷ್ಮೀ ಇನಾಮದಾರ್, ಶ್ರೀಕರ ಕುಲಕರ್ಣಿ ಸೇರಿದಂತೆ ಹಲವು ಬಿಜೆಪಿ ಮುಖಂಡರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಸಚಿವ ನಾಗೇಂದ್ರ ಅವರು ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕರಾದ ಬಸವರಾಜ್ ಅವರು ನಡೆಸಿದ ಸಂವಾದದಲ್ಲಿ ಬಿಜೆಪಿ ಮುಚ್ಚುಂಡಿ ನಾಯಕರು ಮಾತನಾಡಿ ಕರ್ನಾಟಕ ಸರ್ಕಾರದ ನಡೆ ಹಾಗೂ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಇನ್ನು ಪ್ರತಿಭಟನಾ ಸ್ಥಳದಲ್ಲಿ ಬಿಜೆಪಿ ಕಾರ್ಯಕರ್ತರು ಭಜನಾ ಪದವನ್ನು ಹಾಡುವ ಮೂಲಕ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ದು ಗಮನ ಸೆಳೆಯಿತು. ಬೆಳಗಾವಿ ಅಂತಕ್ಕಂಥದ್ದು ಒಂದ್ ರೀತಿ ದೊಡ್ಡ ಜಿಲ್ಲೆ. ಇಂಥ ಸತ್ರದಲ್ಲಿ ಬಿಜೆಪಿ ಪಕ್ಷ ಒಂದ್ ರೀತಿ ದೊಡ್ಡ ಹೋರಾಟ ರೂಪಿಸಿದೆ. ಒಂದ್ ರೀತಿ ಸಚಿವರ ಒಂದ್ ರೀತಿ ರಾಜೀನಾಮೆಗೋಸ್ಕರ ಏನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ವಾಲ್ಮೀಕಿ ಸಮುದಾಯದ ಬಡವರ ಹಣ 187 ಕೋಟಿ ರೂಪಾಯಿ ಹಣ ಅದು ಬಡವರಿಗೆ ಸೇರ್ಬೇಕಾಗಿದ್ದು, ವಾಲ್ಮೀಕಿ ಸಮಾಜಕ್ಕೆ ಸೇರ್ಬೇಕಾಗಿದ್ದನ್ನ ಇವತ್ತು ಬಿ ನಾಗೇಂದ್ರ ತಮ್ಮ ಹಿಂಬಾಲಕರ ಮತ್ತು ತಮ್ಮ ವೈಯಕ್ತಿಕ ಖಾತೆಗಳನ್ನ ಹಣವನ್ನು ವರ್ಗಾವಣೆ ಮಾಡಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮಾಡಿದಾಗ ಆವತ್ತು ಅವರನ್ನ ಸಚಿವ ಸಂಪುಟದಿಂದ ತೆಗೆದುಹಾಕಲಾಗಿತ್ತು. ಆ ಹಣವನ್ನು ಎಲ್ಲಿ ಕೊಟ್ಟಿದ್ರು? ಅವ್ರ ಹೈಕಮಾಂಡ್ಗೆ ಕಪ್ಪ ಕಾಣಿಕೆಯನ್ನಾಗಿ ಕೊಟ್ಟಿದ್ರು. ಮತ್ತೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ಅವ್ರ ಹೈಕಮಾಂಡ್ ಒಂದು ಬೆದರಿಕೆಯನ್ನ ಹಾಕ್ತಾರೆ, ನೀವು ನಾನು ಮಂತ್ರಿ ಮಾಡಲಿಲ್ಲ ಅಂದ್ರ ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ನಮ್ಮ ಮಾಧ್ಯಮದವ್ರ ಮುಂದೆ ಮತ್ತು ರಾಜ್ಯದ ಜನತೆ ಮುಂದೆ ಬಿಡ್ತೀನಿ ಅಂತಂದಾಗ ಅವ್ರಿಗೆ ಬೆದರಿಕೆ ಹಾಕಿದಾಗ ಅವ್ರನ್ನ ಇವ್ರು ಮಂತ್ರಿ ಮಾಡ್ತಾರೆ. ಬೇಕಾದ್ರೆ ಅವ್ರಿಗೆ ತಾಕತ್ತ ಇದ್ರ ಈ ಸದಾ ಸಚಿವ ಸಂಪುಟದಿಂದ ವಜಾ ಮಾಡ್ಲಿ ಅವ್ರು. ಆ ವಜಾ ಮಾಡಿದ್ದು ಅರ್ಧ ಗಂಟೆ ಒಳಗನ ಪ್ರೆಸ್ ಮಾಡ್ದಾಗ ಹೇಳ್ತಾನೋ, ರಾಜ್ಯ ಜನತೆ ಹೇಳ್ತಾನೋ. ತಾವು ನೋಡಿರ್ಬೋದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಒಂದು ನೀತಿಯನ್ನು ಹಾಗೂ ಇದು 2023ರಲ್ಲಿ ಬಂದಂತ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರದಲ್ಲೇ ನಡೆದಂತಹ ಇದು 187 ಕೋಟಿ ರೂಪಾಯಿ ಹಗರಣ. ಇದು ವಾಲ್ಮೀಕಿ ಹಗರಣ ಅಂದ್ರ ಒಂದು ಬಡ ಜನರಿಗಾಗಿ ಇಟ್ಟಂತಹ ಮೀಸಲಿಟ್ಟಂತಹ ಒಂದು ಹಣವನ್ನು ದುರ್ಬಳಕೆ ಮಾಡಿಕೊಂಡಂತಹ ಬಿ ನಾಗೇಂದ್ರ ಅವರನ್ನು ನಾವು 2024ರಲ್ಲಿನ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಹೋರಾಟ ಮೂಲಕ ಅವ್ರನ್ನ ನಾವು ರಾಜೀನಾಮೆ ತಗೊಂಡಿದ್ದು ಖರೆಯದ. ಆದ್ರೆ 2026ರಲ್ಲಿ ಮತ್ತೊಂದು ಸರ್ಕಾರ, ಡಿ.ಕೆ. ಶಿವಕುಮಾರ್ ಸರ್ಕಾರ ಬಂದಂತದಲ್ಲಿ ತಾವು ನೋಡ್ಬೋದು ಮತ್ತೆ ಬಿ ನಾಗೇಂದ್ರನವ್ರನ್ನ ಸಚಿವರನ್ನಾಗಿ ಮಾಡ್ತಾರೆ. ಯಾಕಂದ್ರ ಸರ್, ಕಳೆದ 7 ದಿನಗಳಿಂದ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇದ್ವಿ. ಆ ಹೋರಾಟದ ಪ್ರತೀಕವಾಗಿ ಇರತಕ್ಕಂಥ ಇವತ್ತಿನ ದಿವಸ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ಎ ವಿಜೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಹೋರಾಟ ನಡೀತಾ ಇದೆ. ಅದೇ ರೀತಿ ಸುಭಾಷ್ ಪಾಟೀಲ್ ಅವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಹೋರಾಟ ನಡೀತಾ ಇದೆ. ಇವತ್ತು ಸರ್ಕಾರ ಒಂದು ರೀತಿ ಮೇನವೇಶವನ್ನು ಎನಿಸ್ತಿರ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ಕಾಲವನ್ನು ಕಳೀತಾ ಇದೆ. ಇವತ್ತು ಬಿ ನಾಗೇಂದ್ರ ಅವರು 187 ಕೋಟಿ ರೂಪಾಯಿ ಹಗರಣವನ್ನ ರಾಜಾರೋಷವಾಗಿ ಅಕೌಂಟಿಗೆ ಚಲಾವಣೆ ಮಾಡುವ ಮುಖಾಂತರವಾಗಿ ರಾಜ್ಯದ ಘನತೆಗೆ ಧಕ್ಕೆ ತರುವಂತ ಕೆಲಸವನ್ನು ಮಾಡಿದ್ದಾರೆ. ತಕ್ಷಣವೇ ಅವರ ರಾಜೀನಾಮೆ ಕೊಡುವುದು ಯೋಗ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮುಖ್ಯಮಂತ್ರಿಗಳು ಹಠವನ್ನು ಬಿಟ್ಟು ಅವರ ರಾಜೀನಾಮೆಯನ್ನು ಹಿಂಪಡೆದು ಅವರಿಗೆ ಯೋಗ್ಯ ಸ್ಥಾನವನ್ನು ಕೊಡ್ತಿರ್ತಕ್ಕಂಥ ಒಂದು ಶಾಸಕ ಸ್ಥಾನದಲ್ಲಿ ಮುಂದುವರಿಸಬೇಕು. ಜೊತೆಗೆ ಅವರು ಇವತ್ತು ಈ ಜೈಲಿಗೆ ಹೋಗಿ ಬಂದ ನಂತರ ಯಾವುದೇ ಕಾರ್ಯಚಟುವಟಿಕೆ ಮಾಡಬಾರದು ಅನ್ನುವಂತ ಒಂದು ಸರ್ಕಾರ ಕೋರ್ಟ್ ಆದೇಶವಿದ್ರೂ ಸಹಿತ ದಿಲ್ಲಿಗೆ ಹೋಗಿ ಬರ್ತಾರೆ, ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾರೆ. ಇವತ್ತು ಅವರಿಗೆ 189 ಕೋಟಿಗಳ ವಾಲ್ಮೀಕಿ ನಿಗಮದ ಹಗರಣ. ಇದರಲ್ಲಿ ಏನಾಗೈತೆ ಅಂದ್ರ ವಾಲ್ಮೀಕಿ ನಿಗಮದ ಒಬ್ಬ ಅಧಿಕಾರಿ ಚಂದ್ರಶೇಖರ್ ಅನ್ನುವಂತ ಅಧಿಕಾರಿ ಇವರ ಹೆಸರು ಬರೆದಿಟ್ಟು ಸುಸೈಡ್ ಮಾಡ್ಕೊಂಡ್ರ. ಇಂಥವ್ರ ಮಂತ್ರಿಗಳು ಹೇಳಿದ್ರಿಂದಾನೇ ನಾನು ಇಂಥಲ್ಲೇ ಟ್ರಾನ್ಸ್ಫರ್ ಮಾಡಿನ ಅಂತ ಸ್ಪಷ್ಟವಾಗಿ ಬರೆದು ಡೆತ್ ಕೊಟ್ಟಿದೆ. ಆದ್ರೂ ಸಹಿತ ಅದನ್ನ ಯಾವ್ದು ಗಣನೆಗೆ ತಗೊಂಡು ಅವತ್ತಿನ ಟೈಮಿಗೆ ರಾಜೀನಾಮೆ ಕೊಡಿಸಿದ್ರು.
ಇವತ್ತು ಮತ್ತೆ ಯಾಕೆ ತಗೊಂಡ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. 187 ಕೋಟಿಗಳ ಹಗರಣ ಮಾಡಿದಂತ ಬಿ ನಾಗೇಂದ್ರ ಕೇವಲ ತಾನೊಬ್ಬನೇ ಅದನ್ನ ಹಗರಣ ಮಾಡದೆ ಆ ಹಗರಣ ಹಣವನ್ನ ಕೇಂದ್ರದ ರಾಹುಲ್ ಗಾಂಧಿಯನ್ನು ಒಳಗೊಂಡು ಆ ಒಂದು ಕಾಂಗ್ರೆಸ್ದ ಮುಖಂಡಗೆ, ರಾಜ್ಯದ ಮುಖಂಡಗೆ ಅವತ್ತಿನ ಸಂದರ್ಭದಲ್ಲಿ ನಡೆದಂತ ಚುನಾವಣೆಗಳಿಗೆ ಅಕೌಂಟ್ ಮುಖಾಂತರ ಇವತ್ತು ಹಣವನ್ನು ಕೊಟ್ಟದ್ದು ಇಡೀ ರಾಜ್ಯ ಅಂತ ಗೊತ್ತಿದ್ದಂತ ಸುದ್ದಿ. ಹಿಂದಿನ ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ 89 ಕೋಟಿ ಹಗರಣ ಅಂತಕ್ಕಂಥ ಒಪ್ಪಿ ಅವನ ರಾಜೀನಾಮೆಯನ್ನು ಪಡೆದಿದ್ದು. ಆದ್ರೆ ಇವತ್ತು ಮತ್ತೆ ಕಾಂಗ್ರೆಸ್ ಬಿ ನಾಗೇಂದ್ರ ಒಂದು ಕಿವಿ ಮಾತನ್ನ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ರು, ನೀವೇನಾದಾಗ ನನಗ ಸಚಿವ ಸಂಪುಟ ಅವಕಾಶ ಕೊಡದೇ ಇದ್ರಿ, ನಾನು 187 ಕೋಟಿ ನಿಮ್ಗೆ ಏನ್ ಪಾಲವನ್ನ ಕೊಟ್ಟಿದ್ದೀನಿ, ನಾ ಎಲ್ಲವನ್ನ ಬಿಚ್ಚಿಡ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ ಕಿವಿ ಮಾತನ್ನ ಹೇಳಿದ ನಂತರ ಹೈಕಮಾಂಡ್ ಇವತ್ತು ಡಿ ಕೆ ಶಿವಕುಮಾರ್ ಇವತ್ತು ಇಡೀ ರಾಜ್ಯ, ಇಡೀ ದೇಶ ಜನತೆ ಚೀತುವನ್ನು ಹಾಕ್ತಾ ಅನ್ನೋ ಉದ್ದೇಶಿಸಿದ್ದು ಅದನ್ನು ಮುಚ್ಚಿಡಲು. ಒಟ್ಟಿನಲ್ಲಿ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಬೆಳಗಾವಿಯಲ್ಲಿ ಬಿಜೆಪಿ ಹೋರಾಟ ಮತ್ತಷ್ಟು ಕಾವೇರಿದ್ದು, ಸರ್ಕಾರದ ವಿರುದ್ಧ ಬಿಜೆಪಿ ಕೇಸರಿ ಕಲಿಗಳು ರೊಚ್ಚಿಗೆದ್ದಿದ್ದಾರೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ನಡೆಯುತ್ತಿರುವ ಈ ಹೋರಾಟ ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪ ಪಡೆದುಕೊಳ್ಳಲಿದೆ ಎಂಬುದು ಇದೀಗ ಕುತೂಹಲ ಮೂಡಿಸಿದೆ. ಇದು ನಿಮ್ಮ ರೈತ ಧ್ವನಿ ನ್ಯೂಸ್. ನಾನು ಶಶಾಂಕ್ ಹರಕೆ.